ಇನ್ನು 5 ನಿಮಿಷ ಎಲ್ಲ ಮುಗ್ದು ಹೋಗುತ್ತೆ ಎಂದು ಹುಚ್ಚಾಗಿ ನಗುತ್ತಾನೆ ಸತ್ಯಂ. ಆಗಲೇ ಅವನ ಫೋನ್ ಮೊಳಗುತ್ತದೆ. ಅದು ಕಿರಣ್ ನಂಬರ್. ಸತ್ಯಂ ಕೋಪದಿಂದ ಕಟ್ ಮಾಡ್ತಾನೆ. ಮತ್ತೆ ಫೋನ್ ಬರುತ್ತೆ. ಮತ್ತೆ ಕಟ್ ಮಾಡ್ತಾನೆ. 3ನೇ ಸಲ ಕೂಡ ಫೋನ್ ಬಂದಿದ್ದರಿಂದ ಸಾಯೋದಕ್ಕೆ ಮೊದಲು ಕೊನೆ ಸಲ ಮಾತಾಡ್ಬೇಕು ಅಂತಿದ್ಯೋ ಏನೋ ಎಂದು ಫೋನ್ ಲಿಫ್ಟ್ ಮಾಡುತ್ತಾನೆ. ಆದ್ರೆ ಆ ಕಡೆ ಮಾತಾಡ್ತಾ ಇರೋದು ಕಿರಣ್ ಅಲ್ಲ, SI ರಾಜ್ಕುಮಾರ್. ಅದು ತಿಳಿಯದು ಸತ್ಯಂ. ಅರೆ ಕಿರಣ್, ನಿನ್ ಹತ್ರ ಎಷ್ಟು ಆಧಾರಗಳಿದ್ರು ನೀನು ನನ್ನನ್ನೇನು ಮಾಡಕ್ಕಾಗಲ್ಲ ಎಂದು ಹೇಳುತ್ತಾನೆ. ಮಿಸ್ಟರ್ ಸತ್ಯಂ, ನಾನು ಕಿರಣ್ ಅಲ್ಲ, SI ರಾಜ್ಕುಮಾರ್. ಆ ಮಾತನ್ನು ಕೇಳಿದ ಸತ್ಯಂ ಒಂದೇ ಸಲಕ್ಕೆ ಶಾಕ್ ಆಗುತ್ತಾನೆ. ಕಿರಣ್ ಪ್ರಜ್ಞೆಗೆ ಬಂದಿದ್ದಾನೆ. ನಿನ್ನ ಮೇಲೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ನಿನ್ನನ್ನ ಅರೆಸ್ಟ್ ಮಾಡೋದಕ್ಕೆ ಬರ್ತಾ ಇದ್ದೀನಿ. ಆ ಮಾತನ್ನು ಕೇಳುತ್ತಲೇ ಸತ್ಯಂಗೆ ಮತ್ತಷ್ಟು ಕೋಪ ಬರುತ್ತೆ. ಯಾರು ನನ್ನ ನಿಲ್ಸಕ್ಕಾಗಲ್ಲ ಎಂದು ಫೋನ್ ಹೊರಗಡೆ ಬಿಸಾಕುತ್ತಾನೆ. ಅದೇ ಸಮಯದಲ್ಲಿ ಕಂಪ್ಯೂಟರ್ ಸೆಂಟರ್ ಅಲ್ಲಿರುವ ರಮೇಶ್ ಹೊರಗಡೆ ನೋಡುತ್ತಾನೆ. ಕಪ್ಪನೆಯ ಕಾರು ವೇಗವಾಗಿ ಅವನ ಕಡೆ ಬರ್ತಾ ಇರುತ್ತೆ. ರಮೇಶನ ಕಣ್ಣು ದೊಡ್ಡಗಾಗುತ್ತೆ. ಅನಾಮಿಕಾ, ಎಲ್ರು ಹೊರಗಡೆ ಓಡಿ ಎಂದು ಗಟ್ಟಿಯಾಗಿ ಅರಚುತ್ತಾನೆ. ಎಲ್ಲರೂ ಒಂದೇ ಸಲಕ್ಕೆ ಶಾಕ್ ಆಗುತ್ತಾರೆ. ಸ್ವಾತಿ, ಅನಾಮಿಕಾ ಹೊರಗಡೆಗೆ ನೋಡುತ್ತಾರೆ. ಕಪ್ಪನಿ ಕಾರು ವೇಗವಾಗಿ ಬರ್ತಾ ಇರುತ್ತೆ. ಆ ಕಾರಿನಲ್ಲಿ ಸತ್ಯಂ ಕಾಣಿಸ್ತಾ ಇರ್ತಾನೆ. ಈಗ ಹೇಗೆ ರಮೇಶ್ ಅವರೇ? ಮೊದಲು ನಾವು ಪ್ರಾಣದಿಂದ ಹೊರಗೆ ಬರಬೇಕು, ಮುಂದೆ ಓಡಿ. ರಮೇಶ್ ಅನಾಮಿಕಳನ್ನು ಕರೆದುಕೊಂಡು ಆ ಸೆಂಟರ್ ಇಂದ ಓಟ ಕೀಳುತ್ತಾನೆ. ಸ್ವಾತಿ ಮಾತ್ರ ಕಂಪ್ಯೂಟರ್ ಹತ್ರನೇ ನಿಂತಿರ್ತಾಳೆ. ಸತ್ಯಂ ಹತ್ರವಿರುವ ಎಲ್ಲೇ ಆಧಾರಗಳು ಆ ಕಂಪ್ಯೂಟರ್ ಅಲ್ಲೇ ಇರುತ್ತೆ. ಸ್ವಾತಿ, ಹೊರಗೆ ಬಾ. ರಮೇಶ್ ಗಟ್ಟಿಯಾಗಿ ಅರಚುತ್ತಾನೆ. ಈ ಡೇಟಾ ಹೋದ್ರೆ ಮತ್ತೆ ಸಿಕ್ಕಲ್ಲ ಎಂದು ಹಾರ್ಡ್ ಡಿಸ್ಕ್ ತೆಗೆಯುವ ಪ್ರಯತ್ನ ಮಾಡ್ತಾ ಇರ್ತಾಳೆ. ಸತ್ಯನ್ ಕಾರು ಕೇವಲ ಕೆಲವೇ ಅಡಿಗಳ ದೂರದಲ್ಲಿರುತ್ತದೆ. ರಮೇಶ್ ಅನಾಮಿಕಳ ಎದೆ ವೇಗವಾಗಿ ಹೊಡಿತಾ ಇರುತ್ತದೆ. ಹೊರಗ್ ಬಂದ್ಬಿಡು ಸ್ವಾತಿ ಎಂದು ಗಟ್ಟಿಯಾಗಿ ಅರಚುತ್ತಾಳೆ. ಇನ್ನೊಂದ್ 2 ಸೆಕೆಂಡ್ ಅಷ್ಟೇ, ಬರ್ತಾ ಇದ್ದೀನಿ ಎಂದು ಕಂಪ್ಯೂಟರ್ ಇಂದ ಹಾರ್ಡ್ ಡಿಸ್ಕ್ ಹೊರಗೆ ತೆಗೆಯುತ್ತಾಳೆ. ಅದೇ ಸಮಯದಲ್ಲಿ ಸತ್ಯಂ ಕಾರು ಶಾಪ್ ಕಡೆ ವೇಗವಾಗಿ ನುಗ್ಗಿ ಬರ್ತಾ ಇರುತ್ತದೆ. ಸರಿಯಾಗಿ ಆಗಲೇ ಪೊಲೀಸ್ ಜೀಪ್ ಬಂದು ಶಾಪ್ ಮುಂದೆ ನಿಲ್ಲುತ್ತದೆ. ಸತ್ಯಂ ಆ ಜೀಪನ್ನು ನೋಡಿ ಸಡನ್ ಆಗಿ ಬ್ರೇಕ್ ಹಾಕುತ್ತಾನೆ. SI ರಾಜ್ಕುಮಾರ್ ಜೀಪಿನಿಂದ ಇಳಿಯುತ್ತಾರೆ. ಸತ್ಯಂ ಕಾರಿನಿಂದ ಇಳಿಯುತ್ತಾನೆ. ಸ್ವಾತಿ ಸುರಕ್ಷಿತವಾಗಿ ಇರೋದ್ರಿಂದ ರಮೇಶ್ ಅನಾಮಿಕಾ ಉಸಿರೆಳೆದುಕೊಳ್ಳುತ್ತಾರೆ. ಸತ್ಯಂ, ಅನಾಮಿಕಳ ಮೇಲೆ ತಪ್ಪು ಪ್ರಚಾರ ಮಾಡುವುದು, ನಕಲಿ ವಿಡಿಯೋ ತಯಾರು ಮಾಡುವುದು, ಹತ್ಯಾ ಯತ್ನ ಮಾಡುವ ಕೇಸಿನಲ್ಲಿ ನಿನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ. ಪೊಲೀಸರು ಕೈಗೂಳ ತೊಡಿಸುತ್ತಾ ಇರುವಾಗ ಸತ್ಯಂ ಒಂದೇ ಸಲ ಅನಾಮಿಕಳ ಕಡೆ ನೋಡ್ತಾನೆ. ಅನಾಮಿಕಾ ಇಷ್ಟದಿಂದ ಮುಖವಿಡ್ತಾಳೆ. ಅನಾಮಿಕಾ, ನನ್ನನ್ನು ಕ್ಷಮಿಸು. ಕ್ಷಮಾಪಣೆ ಕೇಳಿದ್ರೆ ಮಾಡಿದ ತಪ್ಪುಗಳು ಹೋಗಲ್ಲ ಸತ್ಯನ್. ನಾನು ನಿನ್ನ ನಿಜವಾಗಿ ಪ್ರೇಮಿಸಿದೆ. ಇದು ಪ್ರೇಮ ಅಲ್ಲ ಸತ್ಯ, ಸ್ವಾರ್ಥ. ಪ್ರೇಮ ಅಂದ್ರೆ ನಾವು ಪ್ರೇಮಿಸಿದವರು ಸಂತೋಷವಾಗಿರ್ಬೇಕು ಅಂತ ಆಸೆ ಪಡೋದು, ಅವರನ್ನ ನಾಶ ಮಾಡೋದಲ್ಲ. ಆ ಪ್ರಶ್ನೆಗೆ ಸತ್ಯಂ ಹತ್ರ ಉತ್ತರವಿಲ್ಲ. ಆಗ್ಲೇ ಅವರ ಹತ್ರಕ್ಕೆ ಗೋಪಯ್ಯ ಬರ್ತಾನೆ. ಅವನ ಮುಖದಲ್ಲಿ ಭಯ ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ. ಪೊಲೀಸರನ್ನ ನೋಡಿ ನಿಂತು ಬಿಡ್ತಾನೆ. ಸತ್ಯಂ, ಏನ್ ನಡೀತಿದ್ಯೋ ಇಲ್ಲಿ? ಸತ್ಯಂ ತಲೆ ತಗ್ಗಿಸುತ್ತಾನೆ. ನೀನೇನಾ ಗೋಪಯ್ಯ? ಹೌದು ಸರ್. ಅಂದ್ರೆ ನೀನು ಕೂಡ ಸ್ಟೇಷನ್ಗೆ ಬರ್ಬೇಕು. ಗೋಪಯ್ಯ ಒಂದೇ ಸಲಕ್ಕೆ ನಡುಗಿ ಬಿಡುತ್ತಾನೆ. ನಾನೇನ್ ಮಾಡಿದೆ ಸರ್? ನೀವೇನ್ ಮಾಡಿದ್ದಾರೋ ಈ ವಿಡಿಯೋದಲ್ಲಿದೆ ಎಂದು ಸೆಲ್ ಫೋನ್ ಅನ್ನು ತೋರಿಸುತ್ತಾಳೆ. ಗೋಪಯ್ಯನ ಮುಖ ಕಪ್ಪಾಗಿ ಹೋಗುತ್ತದೆ. ಈ ಸಂಚಿನ ಕೇಸಲ್ಲಿ ನಿನ್ನನ್ನು ಕೂಡ ಅರೆಸ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಹತ್ರ ತುಂಬಾ ಆಧಾರಗಳಿವೆ. ಪೊಲೀಸರು ಗೋಪಯ್ಯನಿಗೆ ಕೂಡ ಕೈಗೂಳ ತೊಡಿಸುತ್ತಾರೆ. ಸತ್ಯಂ, ಇದೆಲ್ಲ ನಿನ್ನಿಂದಲೇ ನಡೀತು. ನನ್ನಿಂದಲ್ಲ ಅಪ್ಪ, ಈ ಪ್ಲಾನ್ ಮೊದಲೇ ಹೇಳಿದ್ದು ನೀನೇ ಅಲ್ವಾ? ತಂದೆ ಮಗ ಒಬ್ಬರ ಮೇಲೆ ಒಬ್ಬರು ನಿಂದೆ ಹಾಕಲಿಕ್ಕೆ ಶುರು ಮಾಡುತ್ತಾರೆ. ಅದನ್ನು ನೋಡಿದ ಅನಾಮಿಕಾ ಗಟ್ಟಿಯಾಗಿ, ಸಾಕು ನಿಲ್ಸಿ. ಎಲ್ಲರೂ ಆಕೆ ಕಡೆನೆ ನೋಡುತ್ತಾರೆ. ಸ್ವಾರ್ಥ, ಆಸೆ, ಸುಳ್ಳು ಕಡೆಗೆ ನಿಮ್ಮಿಬ್ಬರನ್ನು ಈ ಸ್ಥಿತಿಗೆ ತಂದು ಬಿಟ್ಟಿದೆ. ಗೋಪಯ್ಯ, ಸತ್ಯಂ ಮೌನವಾಗಿ ನಿಂತಿರುತ್ತಾರೆ. ಆಗಲೇ ಕಿರಣ್ ಅನ್ನು ಕರ್ಕೊಂಡು ಒಂದು ಆಂಬ್ಯುಲೆನ್ಸ್ ಅಲ್ಲಿಗೆ ಬರುತ್ತದೆ. ಅನಾಮಿಕಾ ಆಶ್ಚರ್ಯದಿಂದ ನೋಡ್ತಾಳೆ. ಕಿರಣ್ ಅವರೇ. ಕಿರಣ್ ನಿಧಾನವಾಗಿ ಆಂಬ್ಯುಲೆನ್ಸ್ ಇಂದ ಇಳಿಯುತ್ತಾನೆ. ಸಮಯಕ್ಕೆ ಬಂದಿದ್ದೀನಿ ಅಂದ್ಕೋತೀನಿ. ನಿಮ್ಮಿಂದಲೇ ನಿಜ ಹೊರಗೆ ಬಂತು ಕಿರಣ್. ನಿಜ ಯಾವಾಗಲಾದ್ರೂ ಹೊರಗೆ ಬರುತ್ತೆ ರಮೇಶ್ ಅವರೇ. ಅನಾಮಿಕಳ ಕಣ್ಣಲ್ಲಿ ನೀರು ಬರುತ್ತೆ. ನೀವಿಲ್ದೆ ಇದ್ದಿದ್ರೆ ನನ್ನ ಜೀವನ ನಾಶವಾಗ್ತಾ ಇತ್ತು. ರಮೇಶ್ ಅವರು ನನ್ನನ್ನ ಭೇಟಿಯಾಗೋದಕ್ಕೆ ಬಂದಿದ್ರು. ಸತ್ಯನ ಬಗ್ಗೆ ನನಗೆ ತಿಳಿದ ನಿಜವನ್ನು ಹೇಳಿದೆ. ಆಗ ನಿಮ್ಮ ಜೀವನವನ್ನು ಕಾಪಾಡಿ ಅಂತ ರಮೇಶ್ ಅವರೇ ನನ್ನನ್ನ ಕೇಳಿದ್ರು. ನಾನು ಇಲ್ಲವೆನ್ನಲಾರದೆ ಹೋದೆ. ಇನ್ನು ರಂಗದಲ್ಲಿ ಇಳಿದೆ, ಸತ್ಯನ ಹಿಡಿಸಿದೆ. SI ರಾಜ್ಕುಮಾರ್ ಮುಂದಕ್ಕೆ ಬರುತ್ತಾನೆ. ಅನಾಮಿಕಾ,
ನಿನ್ನ ಮೇಲೆ ಬಂದ ಆರೋಪಣೆ ಎಲ್ಲ ಸುಳ್ಳು ಎಂದು ನಿರೂಪಿತವಾಗಿದೆ. ಇನ್ನು ಯಾರು ನಿನ್ನನ್ನು ಪ್ರಶ್ನಿಸರು. ಇನ್ನು ನಿನ್ನ ಮದುವೆಗೆ ಎಂತಹ ಆತಂಕವೂ ಇರಲ್ಲ ಅಂತ ಅನ್ಕೋತಾ ಇದ್ದೀನಿ. ಆ ಮಾತನ್ನು ಕೇಳಿದ ತಕ್ಷಣ ಅನಾಮಿಕಳ ಕಣ್ಣಿನಿಂದ ಆನಂದ ಬಾಷ್ಪ ಬರುತ್ತದೆ. ಪೊಲೀಸರು ಸತ್ಯಂ ಗೋಪಯ್ಯರನ್ನು ಜೀಪಲ್ಲಿ ಹತ್ತಿಸುತ್ತಾರೆ. ಸತ್ಯಂ ಒಂದೇ ಸಲ ಹಿಂದಕ್ಕೆ ತಿರುಗಿ ಅನಾಮಿಕಳ ಕಡೆ ನೋಡುತ್ತಾನೆ. ಆದ್ರೆ ಅನಾಮಿಕ ಮಾತ್ರ ಅವನ ಕಡೆ ನೋಡಲಿಲ್ಲ. ಏಕೆಂದರೆ ಅವಳ ಜೀವನದಲ್ಲಿ ಸತ್ಯಂ ಎನ್ನುವ ಅಧ್ಯಾಯ ಶಾಶ್ವತವಾಗಿ ಮುಗಿದು ಹೋಗಿರುತ್ತದೆ. ಅನಾಮಿಕ ನಿರ್ದೋಷಿ ಎಂದು ಎಲ್ಲರಿಗೂ ತಿಳಿದು ಹೋಗುತ್ತದೆ. ರಾಜಯ್ಯ ಸುಜಾತ ಆನಂದದಿಂದಿರ್ತಾರೆ. ರಮೇಶನ ಕುಟುಂಬ ಕೂಡ ಉಸಿರೆಳೆದುಕೊಳ್ಳುತ್ತದೆ. ರಮೇಶ್ ಪ್ರಸಾದ್ ಶಾರದಾ ರಾಜಯ್ಯನ ಮನೆಗೆ ಬರ್ತಾರೆ. ಅಣ್ಣಯ್ಯ, ನಡೆದದಕ್ಕೆ ನಮ್ಮನ್ ಕೂಡ ಕ್ಷಮಿಸ್ಬಿಡಿ. ನೀವು ತಪ್ಪು ತಿಳ್ಕೊಂಡಿದ್ದೀರಾ, ಅದೇ ಸಾಕಮ್ಮ. ಅನಾಮಿಕ ನಮ್ಮನೆ ಸೊಸೆಯಾಗಿ ಬರಬೇಕು ಅಂತ ನಾವು ಈಗಲೂ ಆಸೆ ಪಡ್ತಾ ಇದ್ದೀವಿ. ಎಲ್ಲರೂ ಅನಾಮಿಕಳ ಕಡೆ ನೋಡುತ್ತಾರೆ. ಅನಾಮಿಕ ನಾಚಿಕೆ ಪಡುತ್ತಾ ತಲೆ ತಗ್ಗಿಸುತ್ತಾಳೆ. ರಮೇಶ್ ಮಾತ್ರ ಆಕೆ ಉತ್ತರಕ್ಕಾಗಿ ಎದುರು ನೋಡುತ್ತಾನೆ. ಇನ್ನು ತುದಿ ನಿರ್ಣಯ ಮಾತ್ರ ಅನಾಮಿಕಂದೆ. ಎಲ್ಲರ ನೋಟವು ಈಗ ಅನಾಮಿಕಳ ಮೇಲೆ ಬೀಳುತ್ತದೆ. ಅನಾಮಿಕ ನಿಧಾನವಾಗಿ ರಮೇಶನ ಕಡೆ ನೋಡುತ್ತಾಳೆ. ತನ್ನನ್ನು ನಂಬಲಿಕ್ಕೆ ಪ್ರಯತ್ನಿಸಿದ ವ್ಯಕ್ತಿ, ತನಗಾಗಿ ಪ್ರಾಣವನ್ನು ಪಣಕ್ಕಿಟ್ಟ ವ್ಯಕ್ತಿ ತನ್ನ ಎದುರು ನಗುತ್ತಾ ಕಾಣಿಸುತ್ತಾನೆ ಅನಾಮಿಕಳಿಗೆ. ಒಂದ್ ಸಲ ನಾನು ರಮೇಶ್ ಅವರ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಎಲ್ಲರೂ ಅದೊಂಥರ ನೋಡ್ತಾರೆ. ಅನಾಮಿಕ ಯಾಕೆ ಹಾಗೆ ಕೇಳಿದ್ದಾಳೋ ಎಂದು ಎಲ್ಲರೂ ಅರ್ಥ ಮಾಡಿಕೊಳ್ಳುತ್ತಾರೆ. ಮಾತಾಡೋದಕ್ಕೆ ನನ್ಗೆ ಎಂತ ಅಭ್ಯಂತರನೂ ಇಲ್ಲ. ಇಬ್ಬರು ಮನೆ ಹಿತ್ತಲಿಗೆ ಹೋಗುತ್ತಾರೆ. ರಮೇಶ್ ಮೌನವಾಗಿರ್ತಾನೆ. ರಮೇಶ್ ಅವರೇ, ಇಲ್ಲಿ ನೋಡು ಅನಾಮಿಕ, ನಿನಗಿರುವ ಅನುಮಾನಗಳಾಗಲಿ ಸಂದೇಹಗಳಾಗಲಿ ಏನಾದರೂ ನನ್ನ ಹತ್ರ ಎಂತಹ ಸಂಕೋಚವಿಲ್ಲದೆ ಕೇಳಬಹುದು. ನಾನೇನು ಫೀಲ್ ಆಗಲ್ಲ. ನಮ್ಮ ಮದುವೆ ನಂತರ ನಮಗೆ ಜಗಳ ನಡೆದಾಗ ಅರ್ಥವಾಯ್ತು ಅನಾಮಿಕ, ಸತ್ಯನ ಬಗ್ಗೆ ಯಾವ ವಿಷಯವನ್ನು ನಾನು ಮಾತಾಡಲ್ಲ. ಅಷ್ಟೇನಾ? ಇನ್ನೇನಾದ್ರೂ ಸಂದೇಹವಿದೆಯಾ? ರಮೇಶ್ ಹಾಗೆ ಕೇಳುತ್ತಲೇ ಅನಾಮಿಕ ಸ್ವಲ್ಪ ಹೊತ್ತು ಮೌನವಾಗಿರುತ್ತಾಳೆ. ಆಕೆ ಮನಸ್ಸಿನಲ್ಲಿ ಬಹಳ ಪ್ರಶ್ನೆಗಳಿರುತ್ತದೆ. ಆದ್ರೆ ಹೇಗೆ ಕೇಳಬೇಕೋ ಅರ್ಥವಾಗಲಿಲ್ಲ. ಇದೆ, ಕೇಳು. ಪ್ರಿಯಾ ಯಾರು? ರಮೇಶ್ ಒಂದೇ ಸಲಕ್ಕೆ ದೀರ್ಘವಾಗಿ ಉಸಿರೆಳೆದುಕೊಳ್ಳುತ್ತಾನೆ. ನಾನು ಅದೇ ಕೇಳ್ತೀನಿ ಅಂತ ಮೊದಲೇ ಅಂದ್ಕೊಂಡಿದ್ದೆ ಅನಾಮಿಕ. ಆಕೆ ಹೇಳಿದ ನಿಜವೇನಾ? ಯಾವ ವಿಷಯ? ನೀವಿಬ್ಬರು ಮದುವೆ ಮಾಡ್ಕೋಬೇಕು ಅಂತ ನಿರ್ಣಯಿಸಿಕೊಂಡಿದ್ದೀರಾ ಅಂತ? ಇಲ್ಲ ಅನಾಮಿಕ. ಮತ್ತೆ? ಪ್ರಿಯಾ ನನಗೆ ಗೊತ್ತು, ಆದರೆ ಪ್ರಿಯಾ ಹೇಳಿದ ಹಾಗೆ ನಮ್ಮ ಮಧ್ಯೆ ಪ್ರೇಮವಿಲ್ಲ. ಅನಾಮಿಕ ಆಶ್ಚರ್ಯದಿಂದ ನೋಡುತ್ತಾಳೆ. 3 ವರ್ಷದ ಹಿಂದೆ ನಮ್ಮ ಕಂಪನಿಗೆ ಅವರ ತಂದೆ ಸುರೇಂದ್ರ ಅವರು ಬಿಸ್ನೆಸ್ ಕೆಲಸದ ಮೇಲೆ ಬರ್ತಾ ಇದ್ರು. ಹಾಗೆ ನನಗೆ ಪ್ರಿಯಾ ಪರಿಚಯವಾಗಿದ್ದಳು. ನಂತರ ಏನಿದೆ, ಆಕೆ ನನ್ನನ್ನು ಇಷ್ಟಪಟ್ಲು. ಆ ವಿಷಯನ ಒಂದು ಸಲ ನನ್ನ ಹತ್ರ ಹೇಳಿದ್ಲು. ನೀವೇನಂದ್ರಿ? ನಾನು ನಿರ್ದಯವಾಗಿ ಇಲ್ಲ ಅಂತ ಹೇಳ್ದೆ. ಅನಾಮಿಕ ಆಶ್ಚರ್ಯ ಹೋಗುತ್ತಾಳೆ. ಯಾಕೆ? ಪ್ರೇಮ ಅನ್ನೋದು ಒಬ್ಬರ ಇಷ್ಟದಿಂದ ನಡೆಯುವುದಿಲ್ವಲ್ಲ ಅನಾಮಿಕ. ನನಗೆ ಆಕೆ ಮೇಲೆ ಅಂತಹ ಭಾವನೆನೇ ಇಲ್ಲ, ನಿಜಕ್ಕೂ ಬರಲಿಲ್ಲ. ಅದಕ್ಕೆ ನಿರ್ದಯವಾಗಿ ಇಲ್ಲ ಅಂದೆ. ಅನಾಮಿಕ ನಿಶ್ಶಬ್ದದಿಂದ ಕೇಳುತ್ತಾಳೆ. ನಾನು ತಿರಸ್ಕರಿಸಿದ ನಂತರ ಆಕೆ ನನ್ನ ಹತ್ರ ಮಾತಾಡೋದೇ ನಿಲ್ಸಿದ್ಲು. ಆ ವಿಷಯ ಅಲ್ಲಿಯೇ ಮುಗಿದು ಹೋಯ್ತು. ಇಬ್ಬರು ಎಲ್ಲರ ಮುಂದಕ್ಕೆ ಬರುತ್ತಾರೆ. ಸ್ವಾತಿ, ಕಿರಣ್ ಕೂಡ ಅಲ್ಲಿಗೆ ಬರ್ತಾರೆ. ನನಗೆ ಈ ಮದುವೆ ಇಷ್ಟನೇ. ಆ ಮಾತನ್ನು ಕೇಳಿದ ತಕ್ಷಣ ಎಲ್ಲರ ಮುಖದಲ್ಲೂ ಕಿರುನಗೆ ಬರುತ್ತದೆ. ಕಡೆಗೆ ಹ್ಯಾಪಿ ಎಂಡಿಂಗ್ ಬಂತು ಎಂದು ಸ್ವಾತಿ ನಗುತ್ತಾಳೆ. 1 ತಿಂಗಳ ನಂತರ ಅನಾಮಿಕ ರಮೇಶರ ಮದುವೆ ಅದ್ಧೂರಿಯಾಗಿ ನಡೆಯುತ್ತದೆ. ಅದೇ ಮದುವೆ ಮಂಟಪದಲ್ಲಿ ಒಂದು ಕಾಲದಲ್ಲಿ ಕಣ್ಣೀರು ಹಾಕಿಕೊಂಡ ಅನಾಮಿಕ ಈ ದಿನ ಆನಂದದಿಂದ ನಗುತ್ತಾಳೆ. ರಾಜಯ್ಯ ಸುಜಾತರ ಕಣ್ಣಿನಲ್ಲಿ ಆನಂದ ಬಾಷ್ಪ ಬರುತ್ತದೆ. ಶಾರದಾ ಪ್ರಸಾದ್ ಗರ್ವದಿಂದ ನೋಡುತ್ತಾರೆ. ಮದುವೆ ಪೂರ್ತಿಯಾದ ನಂತರ ರಮೇಶ್ ಅನಾಮಿಕಳ ಹತ್ರ, ಅನಾಮಿಕ, ಇನ್ನು ಮೇಲಿಂದ ನಿನ್ನ ಕಣ್ಣಲ್ಲಿ ಕಣ್ಣೀರು ಬರಬಾರ್ದು. ಬರುತ್ತೆ. ಏನೋ ಆನಂದ ಹೆಚ್ಚಾದ್ರೆ ಕೂಡ ಕಣ್ಣೀರು ಬರುತ್ತಲ್ಲ ಎಂದು ಅನಾಮಿಕ ನಗುತ್ತಾಳೆ. ರಮೇಶ್ ಕೂಡ ನಗುತ್ತಾನೆ. ಅವರ ನಗುವಿನ ಮಧ್ಯ ಶಾರದಳ ಮನೆಯಲ್ಲಿ ಅವರ ಹೊಸ ಜೀವನ ಶುರುವಾಗುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಅದು ಮಳೆಗಾಲ. 3 ದಿನಗಳಿಂದ ಎಡಬಿಡದೆ ಮಳೆ ಸುರಿಯುತ್ತಾ ಇರುತ್ತದೆ. ಬಡ ವಾರಗಿತ್ತಿಯರು ಅನಾಮಿಕ ಭಾವನ ಸಂಸಾರವಿರುತ್ತಿರುವ ಮನೆ ಹಳೆ ಹಂಚಿನ ಮನೆಯಾಗಿದ್ದರಿಂದ ಅಲ್ಲಲ್ಲಿ ನೀರು ಸೋರುತ್ತಾ ಇರುತ್ತದೆ. ಇಬ್ಬರು ಸೇರಿ ನೀರು ಸೋರುತ್ತಿರುವ ಜಾಗದಲ್ಲಿ ಬಿಂದಿಗೆ ಇಡುತ್ತಾರೆ. ಭಾವನಾ, ಆ ಬಿಂದಿಗೆ ತಗೊಂಬ, ಇಲ್ಲಿ ಮತ್ತೆ ನೀರು ಸೋರ್ತಾ ಇದೆ. ಅಕ್ಕ, ಬಿಂದಿಗೆ ಎಲ್ಲ ತುಂಬ ಹೋಗಿದೆ, ಪಾತ್ರೆ ಇಡೋಣವಾ? ಇಬ್ಬರು ಮನೆಯಲ್ಲಿರುವ ಪಾತ್ರೆಗಳು, ಬಕೆಟ್ಗಳು, ಬಿಂದಿಗೆಗಳು ಎಲ್ಲ ಸೋರ್ತಾ ಇರೋ ಜಾಗದಲ್ಲಿ ಇಡ್ತಾರೆ. ಆದರೂ ಮನೆಯೆಲ್ಲ ಒದ್ದೆಯಾಗುತ್ತದೆ. ಅಕ್ಕ, ಈ ಮನೆಗೆ ನಾನು ಸೊಸೆಯಾಗಿ ಬಂದಾಗಿನಿಂದ ಹೇಳ್ತಾನೆ ಇದ್ದೀನಿ, ಬರೋದು ಮಳೆಗಾಲ, ನಮ್ಮ ಮನೇನ ಸರಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಆದ್ರೆ ಎಂದು ಭಾವನ ಏನು ಹೇಳಬೇಕು ಅಂತ ಅಂದುಕೊಳ್ತಾ ಇರುವಾಗ ಅನಾಮಿಕ ಅದೊಂಥರ ನೋಡ್ತಾಳೆ. ಭಾವನ ಮತ್ತೊಂದು ಮಾತು ಆಡಲಿಲ್ಲ. ಈಗ ನೀನು ನಾನು ಎಷ್ಟು ಕಷ್ಟಪಟ್ರು ಎಂತಹ ಲಾಭನೂ ಇಲ್ಲ ತಂಗಿ. ನಮ್ಮ ಬದುಕು ಬದಲಾಗೋದಕ್ಕೆ ನಮ್ಮ ಗಂಡಂದಿರು ಓದ್ಕೊಂಡಿಲ್ಲ, ಕೂಲಿ ಕೆಲಸ ಮಾಡ್ತಾ ಇರ್ತಾರೆ. ಈ ಮಳೆಯಲ್ಲಿ ಕೂಲಿ ಕೆಲಸ ಸಿಗೋದು ಎಷ್ಟು ಕಷ್ಟವೋ ನೀನು ಕೂಡ ನೋಡ್ತಾನೆ ಇದೆಯಲ್ಲ. ಬೇಸಿಗೆಯಲ್ಲಿ ಬಿಸಿಲಿನಿಂದ ಕಷ್ಟ,
ಮಳೆಗಾಲ ಬಂದ್ರೆ ಮಳೆಯಲ್ಲಿ ಕಷ್ಟ, ಚಳಿಗಾಲದಲ್ಲಿ ಚಳಿಯಿಂದ ಕಷ್ಟ. ಹೀಗೆ ಕಷ್ಟಗಳ ಬಗ್ಗೆ ಮಾತಾಡ್ಕೊಂಡು ಹೋದ್ರೆ ನಾವು ಇದೇ ಮನೆಯಲ್ಲಿ ಹೀಗೆ ಇರ್ತೀವಿ. ಇನ್ನು ನಮ್ಮ ಬದುಕು ಬದಲಾಗಲ್ಲ, ನಾವು ಬದಲಾಗಲ್ಲ ಎಂದು ಭಾವನ ಹೇಳುತ್ತಾ ಇರುವಾಗ ಮನೆಯಲ್ಲಿ ಒಂದು ಮೂಲೆಯಲ್ಲಿರುವ ಅಕ್ಕಿ ಡಬ್ಬದ ಮೇಲೆ ಮೊಳಗುತ್ತಿರುವ ಸೆಲ್ ಫೋನ್ ಅನ್ನು ಅನಾಮಿಕಾ ನೋಡ್ತಾಳೆ. ಇನ್ನು ಕೂಲಿ ಕೆಲಸಕ್ಕೆ ಹೋದ ರಮೇಶ್ ವಿನೋದರು ಮಳೆಯಲ್ಲಿ ಒದ್ದೆಯಾಗಿ ಮನೆಗೆ ಹೋಗ್ತಾ ಇರ್ತಾರೆ. ಅಣ್ಣಯ್ಯ, ಮಳೆ ಹೆಚ್ಚಾಗಿ ಬೀಳ್ತಾ ಇದೆ, ಯಾವ್ದಾದ್ರೂ ಮರದ ಕೆಳಗಿರೋಣವಾ? ಮರದ ಕೆಳಗೆ ಬೇಡ ತಮ್ಮ, ಗಾಳಿ ನೋಡ್ತಾ ಇದೆಯಲ್ಲ ಎಷ್ಟು ಘೋರವಾಗಿ ಬೀಸ್ತಾ ಇದೆ, ಕೊಂಬೆಗಳು ಮುರಿಯುತ್ತೆ. ನಾವು ಎಲ್ಲಿ ಇರದೆ ಹೀಗೆ ಮಳೆಯಲ್ಲೇ ನೆನ್ಕೊಂಡು ಮನೆಗೆ ಹೋಗ್ಬೇಕು. ಮನೆ ಹತ್ರ ನಮ್ಮ ಮನೆಯವರ ಪರಿಸ್ಥಿತಿ ಹೇಗಿದೆಯೋ ಏನೋ. ಹೌದು ಅಣ್ಣಯ್ಯ, ನೀನ್ ಹೇಳಿದ್ದು ಕೂಡ ನಿಜನೇ. ಈ ಮಳೆಯಲ್ಲಿ ಯಾವಾಗಲೂ ಯಾವಾಗ ಸಿಡಿಲು ಬೀಳುತ್ತೋ ಗೊತ್ತಿಲ್ಲ, ಯಾವ ಮರದ ಕೊಂಬೆ ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ. ನಾವು ಮನೆಗೆ ಹೋಗೋದೇ ಒಳ್ಳೇದು ಅಣ್ಣಯ್ಯ ಎಂದು ಮಾತನಾಡಿಕೊಂಡು ಅಣ್ಣ ತಮ್ಮಂದಿರಿಬ್ಬರು ಮನೆ ಕಡೆ ನಡೆಯುತ್ತಾ ಇರುತ್ತಾರೆ. ಇನ್ನು ಸೆಲ್ ಫೋನ್ ಮತ್ತೆ ಮೊಳಗುತ್ತದೆ. ಹೋಗಿ ನೋಡು ಭಾವನಾ, ಅತ್ತೆ ಹತ್ರದಿಂದ ಅನ್ಕೋತೀನಿ. ಹಾಗೆ ಅಕ್ಕ. ಭಾವನಾ ಫೋನ್ ಹತ್ರಕ್ಕೆ ಬಂದು ನೋಡ್ತಾಳೆ. ಸುಜಾತ ಕಾಲಿಂಗ್ ಅಂತ ಇರುತ್ತದೆ. ಅಕ್ಕ, ದೊಡ್ಡಮ್ಮ ಫೋನ್ ಮಾಡ್ತಾ ಇದ್ದಾರೆ. ಫೋನ್ ದೊಡ್ಡಮ್ಮಂದೆ, ಆದ್ರೆ ಮಾಡ್ತಾ ಇರೋದು ನಮ್ಮ ಅತ್ತೆ ಭಾವನಾ, ಮಾತಾಡು. ಭಾವನಾ ರಿಸೀವ್ ಮಾಡ್ತಾಳೆ. ಹೇಳಿ ಅತ್ತೆ. ಶಾರದಾ ಗಾಬರಿಯಾಗುತ್ತಾ ಕೇಳ್ತಾಳೆ. ಭಾವನಾ, ಇಲ್ಲಿ ತುಂಬಾ ಮಳೆ ಬೀಳ್ತಾ ಇದೆಯೇ? ನಮ್ಮೂರಲ್ಲಿ ಕೂಡ ಬೀಳ್ತಾ ಇದೆಯಾ? ಆಕಾಶಕ್ಕೆ ತೂತ ಬಿದ್ದ ಹಾಗೆ ಬೀಳ್ತಾ ಇದೆ ಅತ್ತೆ. ನಮ್ಮೂರಲ್ಲೂ ಜೋರಾಗಿ ಬೀಳ್ತಾ ಇದೆ. ಮನೆಯೆಲ್ಲ ಒದ್ದೆ ಆಗಿದೆ ಅತ್ತೆ. ಒದ್ದೆ ಹೋಗಿದೆ ಅಂತ ಇಬ್ರು ದುಃಖ ಪಡುತ್ತಾ ಒಂದೊಂದು ಮೂಲೆಯಲ್ಲಿ ಕೂತ್ಕೋಬೇಡ್ರೆ. ಸೋರ್ತಾ ಇರುವ ಪ್ರತಿ ಕಡೆ ಬಿಂದಿಗೆನೋ ಪಾತ್ರೆನೋ ಇಡ್ರಮ್ಮ. ನೀರನ್ನ ಎತ್ತಿ ಸ್ವಲ್ಪ ಹೊರಗೆ ಬಿಸಾಕಿ. ಹಾಗೆ ಅತ್ತೆ. ಇನ್ನು ಮತ್ತೊಂದು ಮುಖ್ಯ ವಿಷಯ ಚಿಕ್ಕ ಸೊಸೆಯೇ, ನಂಗೆ ಅರ್ಥವಾಯ್ತು ಅತ್ತೆ. ಅವರಾಗ್ಲಿ ಭಾವ ಆಗ್ಲಿ ಮನೆಗೆ ಬಂದ ನಂತರ ನಿಮ್ಮ ಹತ್ರಕ್ಕೆ ಕಳಿಸ್ಬೇಕು, ಅಷ್ಟೇ ಅಲ್ವಾ? ಅಷ್ಟೇ. ಶಾರದಾ ಇನ್ನು ಫೋನ್ ಇಡುತ್ತಾಳೆ. ಅಷ್ಟರಲ್ಲಿ ರಮೇಶ್ ವಿನೋದ್ ಇಬ್ಬರು ಹೊರಗಿನಿಂದ ಒದ್ದೆ ಮುದ್ದೆಯಾಗಿ ಮನೆಗೆ ಬರುತ್ತಾರೆ. ಕೆಲಸಕ್ಕಾಗಿ 4 ಕಡೆ ತಿರುಗಿದ್ವಿ, ಆದ್ರೆ ಈ ಮಳೆಯಲ್ಲಿ ಎಲ್ಲಿಯೂ ಕೆಲಸ ಸಿಕ್ಕಿಲ್ಲ ಅತ್ತಿಗೆ. ಕೈಯಲ್ಲಿ ನೋಡಿದ್ರೆ ರೂಪಾಯಿ ಇಲ್ಲ. ಏನ್ ಮಾಡ್ಬೇಕೋ ಅರ್ಥವಾಗ್ತಾ ಇಲ್ಲ. ಮಳೆ ಜೋರಾಗಿ ಬೀಳ್ತಾನೆ ಇದೆ. ಮನೆ ಪರಿಸ್ಥಿತಿ ಏನೋ ಹೀಗಿದೆ. ಆ ಮಾತನ್ನು ಕೇಳಿದ ಅನಾಮಿಕಳ ಕಣ್ಣಲ್ಲಿ ನೀರು ಬರುತ್ತೆ. ಮನೆಯಲ್ಲಿ ಅಕ್ಕಿ ಕೂಡ ಇಲ್ಲ. ಅತ್ತೆ ಮಾವಂದಿರು ಹಸುವೆನ ತಡಿಲಾರು ಅಂತ ಅತ್ತೆನ ಅಕ್ಕನವರ ತವರು ಮನೆಗೆ ಕಳ್ಸಿದೀವಿ. ಮಾವಯ್ಯನ ನಾದಿನಿ ಮನೆಯಲ್ಲಿ ಬಿಟ್ವಿ. ಈಗ ನಾವೆಲ್ಲಿಗೆ ಹೋಗೋಣ? ಇಬ್ಬರು ವಾರಗಿತ್ತಿಯರು ಒಬ್ಬರ ಮುಖವನ್ನೊಬ್ಬರು ನೋಡ್ಕೋತಾರೆ. ಮಳೆ ಮಾತ್ರ ನಿಲ್ಲುವ ಸೂಚನೆ ಕಾಣಿಸ್ತಾನೇ ಇಲ್ಲ. ಅಕ್ಕಿ ಮೇಲಿರೋ ಫೋನ್ ಮತ್ತೆ ಮೊಳಗುತ್ತದೆ. ಆಗ ಭಾವನಿಗೆ ಶಾರದಾ ಹೇಳಿದ ವಿಷಯ ನೆನಪಿಗೆ ಬರುತ್ತೆ. ಭಾವನವ್ರೆ, ಅತ್ತೆ ನಿಮ್ಮನ್ನ ಬಾ ಅಂತ ಹೇಳಿದ್ದಾರೆ. ಈ ಮಳೆಯಲ್ಲಿ ನಮ್ಮ ಮನೆ ಕಷ್ಟವನ್ನು ನೋಡದೆ ಇರ್ಲಾರ್ದೆ ಹೋಗ್ತಾ ಇದ್ದಾರಂತೆ. ಹೋಗಿ ಕರ್ಕೊಂಬನ್ನಿ. ಅನಾಮಿಕಾ, ನೀನ್ ಹೋಗಿ ಕರ್ಕೊಂಬ. ನಾನು ನಿನ್ನ ತವ್ರ ಮನೆಗೆ ಹೋಗಲ್ಲ. ನೀವ್ ಯಾಕೆ ಹೋಗಲ್ಲ ಅಂತ ಹೇಳ್ತಾ ಇದ್ದೀರೋ ನಾನು ಅರ್ಥ ಮಾಡ್ಕೋತಾ ಇದ್ದೀನಿ. ಆದ್ರೆ ನಮ್ಮಮ್ಮ ಅಪ್ಪ ನಿಮ್ಮನ್ನ ತಪ್ಪಾಗಿ ತಿಳ್ಕೊಳ್ಳಲ್ಲ. ಹೋಗಿ ಕರ್ಕೊಂಬನ್ರಿ ಪ್ಲೀಸ್. ಅನಾಮಿಕಾ, ನನ್ಗೆ ಕಷ್ಟ ಕೊಡ್ಬೇಡ, ನೀನೇ ಹೋಗಿ ಕರ್ಕೊಂಬ. ಇನ್ನು ಅನಾಮಿಕಾ ಏನೋ ಮಾತನಾಡದೆ ಆ ಮಳೆಯಲ್ಲೇ ಒದ್ದೆಯಾಗಿ ನೆನೆಯುತ್ತಾ ಸೈಕಲ್ ತುಳಿಯುತ್ತಾ ತನ್ನ ತವರು ಮನೆಗೆ ಹೋಗ್ತಾ ಇರ್ತಾಳೆ. ಇನ್ನು ಮನೆಯಲ್ಲಿ ಹಳೆ ಮಂಚದ ಮೇಲೆ ರಮೇಶ್ ವಿನೋದರು ಕೂತ್ಕೊಂಡು ನಡುಗುತ್ತಾ ಮಾತಾಡ್ತಾ ಇರ್ತಾರೆ. ಭಾವನಾ, ನಾನು ಅಣ್ಣಯ್ಯ ಮಳೆಯಲ್ಲಿ ತುಂಬಾ ಒದ್ದೆಯಾಗಿ ಬಂದಿದ್ದಕ್ಕೆ ಚಳಿ ಅನ್ನಿಸ್ತಾ ಇದೆ. ನಮ್ಮಿಬ್ಬರಿಗೆ ಬಿಸಿ ಬಿಸಿಯಾಗಿ ಟೀ ಕೊಡ್ತೀಯಾ? ಏನು ಅಂದ್ರೆ ನೀವು, ನಾವಿರೋ ಪರಿಸ್ಥಿತಿ ಏನು? ಒಂದು ದಿಕ್ಕಿನಲ್ಲಿ ಹೀಗೆ ನೀರು ಸುರಿತಾ ಇದ್ರೆ ಮತ್ತೊಂದು ದಿಕ್ಕಲ್ಲಿ ಬಿಸಿ ಬಿಸಿ ಟೀ ಮಾಡಿ ಕೊಡು ಅಂತ ಹೇಳ್ತಾ ಇದ್ದೀರಾ. ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಎಂದು ಭಾವನೆ ಹೇಳುತ್ತಲೇ ವಿನೋದ್ ರಮೇಶ್ ಇಬ್ಬರು ಒಂದು ಸಲ ಸುರಿತಾ ಇರುವ ಮನೆ ಕಡೆ ನೋಡುತ್ತಾರೆ. ಅಲ್ಲೆಲ್ಲಿ ಇಟ್ಟ ಪಾತ್ರೆಗಳು ಬಿಂದೆಗಳನ್ನು ನೋಡುತ್ತಾರೆ. ಮತ್ತೊಂದು ಮಾತು ಆಡಲಿಲ್ಲ. ಇನ್ನು ಆಗಲೇ ಮಾಲತಿ ಗಂಡ ಪ್ರಕಾಶ್ ಪ್ರಸಾದ್ನನ್ನು ಕರೆದುಕೊಂಡು ಮನೆಗೆ ಬರ್ತಾನೆ. ಭಾವನಾ, ರಮೇಶ್, ವಿನೋದ್ ಆಶ್ಚರ್ಯದಿಂದ ನೋಡ್ತಾರೆ. ಪ್ರಕಾಶ್ ಆ ಮನೆಯ ಪರಿಸ್ಥಿತಿ ನೋಡಿ అయిಷ್ಟದಿಂದ ಮುಖ ಬಿಡ್ತಾನೆ. ರಮೇಶ್ ವಿನೋದರು ಪ್ರಕಾಶ್ನನ್ನು ನೋಡಿ, ಬನ್ನಿ ಭಾವನರೇ, ಬನ್ನಿಯಪ್ಪ. ಬಂದು ಏನ್ ಮಾಡ್ಬೇಕು ಬಾಮೈದ? ಬಂದು ನಿಮ್ಮ ಮನೆ ನೀರನ್ನ ಎತ್ತಿ ಹೊರಗೆ ಬಿಸಾಕ್ಬೇಕಾ? ನನ್ನಿಂದ ಆಗಲ್ಲ. ಮಾವಯ್ಯನ ಕರ್ಕೊಂಡ್ ಬಂದಿದ್ದೀನಿ. ಮನೆ ಹತ್ರ ಮಾಲತಿ ಎದುರು ನೋಡ್ತಾ ಇರ್ತಾಳೆ, ಹೋಗ್ ಬರ್ತೀನಿ. ಅದೆಲ್ಲ ಭಾವನವ್ರೆ, ನಮ್ಮ ಮನೆ ಪರಿಸ್ಥಿತಿ ನೋಡ್ತಾ ಇದ್ದೀರಲ್ಲ, ಈಗ ಅಪ್ಪನ ಎಂದು ರಮೇಶ್ ಹೇಳುತ್ತಾ ಇರುವಾಗಲೇ ಪ್ರಕಾಶ್ ಕೇಳಿಸಿಕೊಳ್ಳದೆ ಹೊರಟು ಹೋಗುತ್ತಾನೆ. ಪ್ರಸಾದ್ ಬಂದು ಮಂಚದ ಮೇಲೆ ಕುತ್ಕೋತಾನೆ. ಅಮ್ಮ, ಭಾವನಾ, ಬಿಸಿ ಬಿಸಿಯಾಗಿ ಟೀ ಕೊಡು ತಾಯಿ, ಮೊದಲೇ ಚಳಿ ಆಗ್ತಾ ಇದೆ. ಹಾಗೆ ಮಾವಯ್ಯ ಎಂದು ಭಾವನಾ ಹೊರಟು ಹೋಗುತ್ತಾಳೆ. ಇನ್ನು ಅನಾಮಿಕಾ ಮಳೆಯಲ್ಲಿ ಒದ್ದೆಯಾಗಿ ನೆನೆಯುತ್ತಾ ತವ್ರ ಮನೆಗೆ ಬರ್ತಾಳೆ. ರಾಜಯ್ಯ ಸುಜಾತರು ಬಿಸಿ ಬಿಸಿಯಾಗಿ ಅನ್ನ ಹಾಕುತ್ತಾರೆ. ಕಣ್ಣೀರು ಹಾಕಿಕೊಂಡು ಅನಾಮಿಕಾ ಹೊಟ್ಟೆ ತುಂಬಾ ಊಟ ಮಾಡುತ್ತಾಳೆ. ಏನು ತಾಯಿ ಕಣ್ಣೀರು? ಅಪ್ಪ, ನಾನೊಂದು ಮಾತು ಕೇಳ್ತೀನಿ, ತಪ್ಪಾಗಿ ಅಂದ್ಕೊಳ್ಳಲ್ಲ ಅಲ್ವಾ? ಅಯ್ಯೋ ತಾಯಿ, ನೀನು ನಮ್ಮ ಮಗಳಮ್ಮ. ನೀನೇನ್ ಕೇಳಿದ್ರು ನಾವೇನಕ್ಕೆ ತಪ್ಪಾಗಿ ಅಂದ್ಕೋತೀವಿ ಹೇಳು? ಕೇಳು ತಾಯಿ, ಏನ್ ಬೇಕು? ಅಪ್ಪ,
ಮನೆ ಹತ್ರ ಪರಿಸ್ಥಿತಿ ಏನು ಚೆನ್ನಾಗಿಲ್ಲ, ಕೆಲಸ ನೋಡಿದ್ರೆ ಇಲ್ಲ, ದುಡ್ಡು ಇಲ್ಲ. 3 ದಿನದಿಂದ ಸುರಿತಾ ಇರೋ ಮಳೆಗೆ ಮನೆಯೆಲ್ಲ ಒದ್ದೆಯಾಗಿದೆ ಅಪ್ಪ. ಭಾವನ ಏನೋ ಆ ನೀರನ್ನ ಎತ್ತಿ ಸುರಿಯುವ ಕೆಲಸದಲ್ಲಿದ್ದಾಳೆ ಎಂದು ಕಣ್ಣೀರು ಹಾಕುತ್ತಾಳೆ. ಶಾರದಂಗೆ ಕೂಡ ದುಃಖ ಬರುತ್ತದೆ. ದುಃಖದಿಂದ ಅಳ್ಬೇಡಮ್ಮ ಸೊಸೆ, ನಮ್ಮ ಮನೆಗೆ ಹೊರಟೋಗೋಣ ಬಾ ಎಂದು ಹೇಳುತ್ತಾ ಇರುವಾಗ ಒಂದು ಚೀಲದಲ್ಲಿ ಮನೆ ಸಾಮಾನುಗಳನ್ನು ಒದ್ದೆಯಾಗದ ಹಾಗೆ ಕಟ್ಟಿ ರಾಜಯ್ಯ ಸುಜಾತರು ತಗೊಂಡ್ಬರ್ತಾರೆ. ಅನಾಮಿಕಳ ಮುಂದಿಡುತ್ತಾರೆ. ಅನಾಮಿಕ ಆನಂದದಿಂದ ಅದನ್ನ ತಗೋತಾಳೆ. ದುಃಖ ಪಡಬೇಡ ತಾಯಿ, ಕಷ್ಟಗಳು ಕಣ್ಣೀರು ನಮ್ಮ ಬಂಧುಗಳೇ ಅವಾಗವಾಗ ಬಂದು ಹೋಗ್ತಾ ಇರ್ತಾರೆ. ನಾವು ಮಾತ್ರ ಭವಿಷ್ಯತ್ತಿನ ಮೇಲೆ ನಂಬಿಕೆಯಿಂದಿರ್ಬೇಕು. ನಿನಗೆ ನಿನ್ನ ತವರು ಮನೆ ಇದೆ ಅಮ್ಮ, ಮರ್ತು ಹೋಗ್ಬೇಡ. ಅನಾಮಿಕ ಪ್ರೇಮದಿಂದ ತಂದೆಯ ಮೇಲೆ ಬಾಗಿ ತಲೆ ಬಾಗಿಸುತ್ತಾಳೆ. ಭಾವನಾ ಬಿಸಿ ಬಿಸಿ ಟೀ ತಂದು ಕೊಡುತ್ತಾಳೆ. ಮಂಚದ ಮೇಲೆ ಕೂತ್ಕೊಂಡ ಪ್ರಸಾದ್, ರಮೇಶ್, ವಿನೋದ್ ಅವರಿಗೆ ಕೊಡುತ್ತಾಳೆ. ಅವರು ಟೀ ಕುಡಿತಾ ಇರ್ತಾರೆ. ಇನ್ನು ಅನಾಮಿಕ ಶಾರದಳನ್ನು ಮನೆ ಸಾಮಾನನ್ನು ತೆಗೆದುಕೊಂಡು ಜಾಗ್ರತೆಯಿಂದ ಮನೆಗೆ ಬರ್ತಾಳೆ. ಭಾವನಾ ಕೂಡ ಅವರಿಗೆ ಬಿಸಿ ಬಿಸಿಯಾಗಿ ಟೀ ಕೊಡುತ್ತಾಳೆ. ಇಬ್ಬರು ಕುಡಿಯುತ್ತಾರೆ. ಶಾರದಳನ್ನು ನೋಡುತ್ತಲೇ ಭಾವನಿಗೆ ಬಹಳ ಕೋಪ ಬರುತ್ತೆ. ಈಗ ನಿಮ್ಮ ಕಣ್ಣು ತಣ್ಣಗಾಯ್ತಾ ಅತ್ತೆ? ಏನ್ ಮಾತಾಡ್ತಾ ಇದ್ಯಾ ಭಾವನಾ? ಅತ್ತೆ ಹತ್ರ ಯಾಕೆ ಹಾಗೆ ಮಾತಾಡ್ತಾ ಇದ್ಯಾ? ನೀನು ಸ್ವಲ್ಪ ಹೊತ್ತು ಸುಮ್ನಿರೋ ಅಕ್ಕ. ನಮ್ಮನೆ ಇಷ್ಟು ದಾರುಣವಾಗಿರುವಾಗ ಮನೆ ಸರಿ ಮಾಡಿಸ್ಬೇಕು ಅಂತ ಗೊತ್ತಿಲ್ವಾ? ಶಾರದ ಏನು ಮಾತನಾಡಲಿಲ್ಲ. ಅಷ್ಟೇ ಮನೆ ಹಿಂದೆ ಗೋಡೆ ಧಡಿಯಿಲ್ಲಂತ ಕುಸಿದು ಬೀಳುತ್ತೆ. ಅಯ್ಯಯ್ಯೋ, ಗೋಡೆ ಬಿದ್ದೋಯ್ತು. ಎಲ್ಲರೂ ಭಯದಿಂದ ಹೊರಗೆ ಓಡುತ್ತಾರೆ. ಮಳೆಯಲ್ಲಿ ನೆನೆಯುತ್ತಾ ಭಯದಿಂದ ಮನೆ ಕಡೆ ನೋಡ್ತಾ ಇರ್ತಾರೆ. ಒಂದೇ ಸಲಕ್ಕೆ ಗಟ್ಟಿಯಾಗಿ ಮಿಂಚು ಹೊಡೆಯುತ್ತದೆ. ಇನ್ನು ಮಳೆಯಲ್ಲಿ ಇರಲಾರದೆ ಎಲ್ಲರೂ ಮತ್ತೆ ಮನೆಯೊಳಗೆ ಬರ್ತಾರೆ. ಆದರೆ ಅದೃಷ್ಟವಶಾತ್ ಯಾರಿಗೂ ಏನೂ ಆಗಲಿಲ್ಲ. ಆ ರಾತ್ರಿ ಚಳಿಗೆ ನಡುಗುತ್ತಾ ಎಲ್ಲರೂ ಒಂದು ಮೂಲೆಯಲ್ಲಿ ಕೂತಿರ್ತಾರೆ. ಮೇಲ್ಚಾವಣಿಯಿಂದ ಸುರಿಯುತ್ತಾ ಇರುವ ನೀರನ್ನು ತಪ್ಪಿಸಿಕೊಂಡು ನಿದ್ರೆ ಹೋಗಲಿಕ್ಕೆ ಪ್ರಯತ್ನಿಸುತ್ತಾರೆ. ಆದರೆ ಯಾರಿಗೂ ನಿದ್ರೆ ಬರಲಿಲ್ಲ. ಹಾಗೆ ಆ ದಿನ ರಾತ್ರಿ ಕಳೆಯುತ್ತದೆ. ಮಾರನೇ ದಿನ ಬೆಳಗ್ಗೆ ಕೂಡ ಮಳೆ ಕಡಿಮೆ ಆಗಲಿಲ್ಲ. ಆದರೆ ಶಾರದಾ ಅನಾಮಿಕ ಧೈರ್ಯ ಕಳೆದುಕೊಳ್ಳಲಿಲ್ಲ. ಕಷ್ಟಗಳು ಶಾಶ್ವತವಲ್ಲ ಸೊಸೆಯಂದ್ರೆ, ಈ ಮಳೆ ಕೂಡ ಯಾವಾಗ್ಲೂ ಒಂದು ಸಲ ನಿಂತೇ ಹೋಗುತ್ತೆ. ಹೌದು ಅತ್ತೆ, ನಾವು ಒಟ್ಟಾಗಿರುವವರೆಗೂ ಯಾವ ಕಷ್ಟಗಳಾದರೂ ಎದುರಿಸಬಲ್ಲೆವು. ಆ ಮಾತುಗಳನ್ನು ಕೇಳಿದ ರಮೇಶ್, ವಿನೋದ್ ಅವರಿಗೆ ಕೂಡ ಧೈರ್ಯ ಬರುತ್ತದೆ. ಭಾವನಾ, ನಮ್ಮ ತವರು ಮನೆಯವರು ನಮಗೆ ಅಡುಗೆ ಸಾಮಾನು ಕಳಿಸಿದ್ದಾರೆ. ಅದನ್ನು ಜಾಗ್ರತೆಯಾಗಿ ಉಪಯೋಗಿಸ್ಕೊಳ್ತಾ ಈ ಮಳೆ ಕಾಲದ ಕಷ್ಟಗಳನ್ನು ಎದುರಿಸುತ್ತಾ ಮುಂದಕ್ಕೆ ಹೋಗೋಣ ಎಂದು ಹೇಳುತ್ತಾಳೆ. ಮಳೆ ಅವರಿಗೆ ಎಷ್ಟೋ ಕಷ್ಟಗಳನ್ನು ತಂದರೂ ಮನುಷ್ಯರ ಮಧ್ಯೆ ಇರುವ ಪ್ರೇಮ, ಸಹಾಯ ಇನ್ನು ಬದುಕೇ ಇದೆ ಎಂದು ಆ ದಿನ ಅವರಿಗೆ ಅರ್ಥವಾಯಿತು. ಅನಾಮಿಕ ತವರು ಮನೆಯವರು ಕೊಟ್ಟ ಅಡಿಗೆ ಸಾಮಾನಿನಿಂದ ಹಸಿವೆ ತೀರಿಸಿಕೊಂಡು ಸಿಕ್ಕ ಕೂಲಿ ಕೆಲಸ ಮಾಡಿಕೊಳ್ಳುತ್ತಾ ಎಲ್ಲರೂ ಸಂತೋಷದಿಂದ ಜೀವಿಸ್ತಾ ಇರ್ತಾರೆ. ಕಷ್ಟ ಕಾಲದಲ್ಲಿ ಧೈರ್ಯ ಕಳೆದುಕೊಳ್ಳದೆ ಇದ್ದರೆ ಮನುಷ್ಯರ ಪ್ರೇಮವೇ ದೊಡ್ಡ ಆಧಾರವಾಗಿ ನಿಲ್ಲುತ್ತದೆ ಎಂದು ಈ ಕಥೆಯಿಂದ ನಾವು ತಿಳಿದುಕೊಳ್ಳಬಹುದು. ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.